ಗಂಗನಹಳ್ಳಿ ಗ್ರಾಮದಲ್ಲಿ ಒಂದು ಸಣ್ಣ ಅಯ್ಯಪ್ಪ ಸ್ವಾಮಿ ಅರ್ಚಕರಾಗಿ ಈ ಕುರುಬರ ಸಂಘದಲ್ಲಿ ಒಂದು ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಈ ನಮ್ಮ ಸಂಘ ಬೆಳಿಬೇಕು ಅನ್ನೋದು ಒಂದು ಆಸೆ. ಒಂದು 5 ವರ್ಷದಿಂದ ನಾವು 19ರಲ್ಲಿ ಮಾಡಿದ್ವಿ, ನಾವು 19ರಲ್ಲಿ ಮಾಡಿದ್ವಿ, ಯಾರು ಮಾಡೋಕ್ಕಾಗಿಲ್ಲ ಅದನ್ನು. ಈಗ 26ರಲ್ಲಿ ನಮ್ಮ ಕೇಶವರಾಗಿರ್ಬೋದು, ನಮ್ಮ ಉಪಾಧ್ಯಕ್ಷರು ಪಾಪಣ್ಣ ಆಗಿರ್ಬೋದು, ಮಿಕ್ಕಿದ್ರಲ್ಲಾಗಿರ್ಬೋದು ಹಾಗೆ ಇದನ್ನು ಒಂದು ಒತ್ತಿನೋಗಿ ಬೆಳೆಸ್ಕೊಬೇಕು ಅಂತ ನಾವು ಒಂದು ಅವಕಾಶ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಬೇಕು ಅಂತ ನಮ್ಮಲ್ಲಿ ಆಸಕ್ತಿ ಇದೆ. ಇನ್ನು ಬೆಳೆಸ್ತೀವಿ ಅನ್ನೋದು ಒಂದೊಂದು ನಮ್ಮಲ್ಲಿ ಆಸಕ್ತಿ ಇದೆ ಅಂತ ನಾವು ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಮಿಕ್ಕಿ ನಮ್ಮ ಉಪಾಧ್ಯಕ್ಷರು ನಮ್ಮ ಪಾಪಣ್ಣವ್ರು ಮಾತಾಡ್ತಾರೆ. ಸರ್, ನಮ್ಮ ಪರಿಚಯ ನಾವು ಉಪಾಧ್ಯಕ್ಷರು ಗಂಗನಹಳ್ಳಿ ಪಾಪಣ್ಣವರು. ಇನ್ನು ಸಂಘನ ಹೆಚ್ಚೆಚ್ಚರಿಗೆ ಬೆಳೆಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಇದು ಇನ್ನೂ ಮುಂದೆ ಹಿಂಗೆ ನಡೆಸ್ಬೇಕು ಅಂತ ತುಂಬ ಆಸೆಯಿಂದ ಮಾಡ್ತಾಯಿದ್ದೀವಿ. ಅಧ್ಯಕ್ಷರು ಕೂಡ ಪಾಪಯ್ಯ ಅಂತೇಳಿ. ಗಂಗನಹಳ್ಳಿ ಅರುಣ್ ಕುಮಾರ್ ನಮ್ಮ ಹೆಸರು. ನಾವು VSSN ಮಾಜಿ ಅಧ್ಯಕ್ಷರಾಗಿದ್ವಿ. ಇಲ್ಲಿ ನಮ್ಮ ನಿಂತ್ಕೊಳ್ಳ ಇಲ್ಲಿ ನಮ್ಮ ಸಂಘದ ಇನಾಗ್ರೇಷನ್ ಮಾಡಿ ಅಲ್ಲೇ ಒಂದು 5-6 ವರ್ಷ ಆಯಿತು. ಯಾವುದೂ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಇತ್ತೀಚೆಗೆ ಕಾರ್ಯಕ್ರಮಗಳು ಮಾಡಿ ಬೇರೆ ಈ ಸಲ ಯಾರ್ಯಾರು ಪರೀಕ್ಷೆಯಲ್ಲಿ ಮೆರಿಟ್ ತೊಗೊಂಡಿದ್ದಾರೆ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವರಿಗೆ ಪ್ರೈಸ್ ಕೊಟ್ಟು MLA ಕರೆಸಿ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ಹೌದು, ಬಟ್ ಹಿಂದೆ ಇರಲಿಲ್ಲ ರೆಕಗ್ನೈಸಿಂಗು. ಬರೀ 1 ವರ್ಷಕ್ಕಾಗುವಷ್ಟು ಪೂಜೆ ಅದು ಇದು ಮಾಡಿವು. ಬಟ್ ಈಗ ಬೇರೆ ಥರನೇ ಶುರುವಾಗಿದೆ. ಈ ಅಪ್ಪನೂ ಡೈರೆಕ್ಟ್ರೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ. ಗಂಗನಹಳ್ಳಿ ಗ್ರಾಮದಲ್ಲಿ ಏನು ನಮ್ಮ ರಾಜ್ಯ ಕುರುಬರ ಸಂಘದ ಒಂದು ಅಂಗ ತಾಲೂಕು ಕುರುಬರ ಸಂಘ, ಅದರ ಅಡಿಯಲ್ಲಿ ತಾಲೂಕಿನ ಒಂದು ಭಾಗವಾಗಿ ಗಂಗನಹಳ್ಳಿ ತಾಲೂಕು ಕುರುಬರ ಸಂಘ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಮ್ಮ ತಾಲೂಕು ಕುರುಬರ ಸಂಘ ಹಾಗೂ ರಾಜ್ಯ ಕುರುಬರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಯುವ ಸಮೂಹ ನಟರಾಜ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ಅರುಣ್ ಇರ್ಬೋದು, ಹಾಗೆ ಊರಿನ ಗ್ರಾಮಸ್ಥರು ಸೇರಿ ಏನು ಆಯೋಜನೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಒಂದು ಕಚೇರಿಯನ್ನು ಕೂಡ ಓಪನ್ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಸಮಾಜದ ಏನು ಹಿಂದೆ ಅವರು ತಾಲೂಕು ಅಧ್ಯಕ್ಷ ಆದಂಥ ಅವರು ಕೃಷ್ಣಮೂರ್ತಿಯವರ ಸವಿ ನೆನಪು ಮತ್ತು ಅವರು ಕೂಡ ಒಂದು ಸಮಾಜನ ನಡೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ತಾಲೂಕು ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೇನೆ. ನೆಲಮಂಗಲದಲ್ಲಿ ಸಾಕಷ್ಟು ಬಲಿಷ್ಠವಾಗಿತ್ತು. ಸೊ ದಾಸನಪುರ ಹೋಬಳಿಯಲ್ಲಿ ಎಲ್ಲೂ ಒಂದು ಕಚೇರಿ ಆಗಲಿ ಏನೂ ಕೂಡ ಇರಲಿಲ್ಲ. ಸೊ ಈ ಕಚೇರಿ ಪ್ರಾರಂಭ ಕುರುಬರ ಸಮಾಜಕ್ಕೆ ಅನುಕೂಲ ಆಗಿದೆ. ಎಸ್ಪೆಷಲಿ ನಮ್ಮ ಸಮಾಜದವ್ರದ್ದು ಈಗ ತಾನೆ 2 ದಿನದ ಹಿಂದೆ ರಾಜೀನಾಮೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ತಕ್ಕಂಥದ್ದು. ಹಾಲು ಮುಟ್ಟದ ಸೊಪ್ಪಿಲ್ಲ, ಕುರುಬರು ಮಾಡ್ತಕ್ಕಂಥ ಕೆಲಸಗಳು ಸಮಾಜಮುಖಿಯಾಗಿರ್ತದೆ. ಯಾವುದೇ ಹಿಂದುಳಿದವರಿಗೆ ಅದರಲ್ಲೂ ಸಮಾಜಮುಖಿಯಾಗಿ ಕೆಲಸ ಕೇಳ್ಬಂದಂದ್ರೆ ಎಲ್ಲ ಸಮಾಜದವ್ರಿಗೂ ಒಂದು ಅನುಕೂಲ ಮಾಡಿಕೊಂಡು ಎಲ್ಲರನ್ನ ಒಟ್ಟೊಟ್ಟಿಗೆ ತಗೊಂಡೋಗುವಂಥ ಕೆಲಸ ನಮ್ಮ ತಾಲೂಕು ಕುರುಬರ ಸಂಘ, ಅದ್ರ ಜೊತೆ ನಮ್ಮ ಗಂಗನಹಳ್ಳಿ ಕುರುಬರ ಸಂಘದ ಯುವಕರು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಭಾವನೆ.